ಹಲೋ ಗೈಸ್, RCB CSK ಗೆದ್ದಿದ್ದಕ್ಕೆ ಅಂಕಪಟ್ಟಿಯಿಂದ ಹೊರಹೋದ GTSRH. ಅಂದರೆ ಈ ಒಂದು ಎರಡೂ ಪಂದ್ಯ ಮುಕ್ತಾಯದ ಬಳಿಕ ಅಂಕಪಟ್ಟಿಯಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಈ ಬಾರಿ ನಮ್ಮ RCB ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿನ್ನೆ ಸಂಡೆಯಲ್ಲಿ 2 ಪಂದ್ಯ ನಡೆದಿದ್ದು. ಅಂದರೆ ಮೊದಲ ಪಂದ್ಯ RCB ವರ್ಸಸ್ GT ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ನಮ್ಮ RCB ತಂಡ ಅಹಮದಾಬಾದ್ ಗ್ರೌಂಡ್ನಲ್ಲಿ ಕಂಪ್ಲೀಟ್ ಆಗಿ GT ತಂಡವನ್ನು ಡೆಮಾಲಿಷ್ ಮಾಡಿದೆ. ಈ ಮೂಲಕ ಅಂಕಪಟ್ಟಿಯಲ್ಲಿ ಕೂಡ ಬದಲಾವಣೆ ಆಗಿದೆ. ಅಂದರೆ RCB 10 ಪಂದ್ಯ ಆಡಿ 3 ಗೆದ್ದು 7 ಸೋತಿದೆ. ಹೀಗಾಗಿ 6 ಅಂಕ ಸಂಪಾದಿಸಿದರೂ ಕೂಡ RCB ತಂಡ ಕೊನೆಯ ಸ್ಥಾನದಲ್ಲಿದೆ. ಇನ್ನು GT ತಂಡ 10 ಪಂದ್ಯ ಆಡಿ 4 ಗೆದ್ದಿದೆ. ಹೀಗಾಗಿ ಅವರು 6 ಸೋತು 8 ಅಂಕ ಸಂಪಾದಿಸಿದರೆ, ಅದೇ ರೀತಿಗೆ ಮತ್ತೊಂದು ಪಂದ್ಯದಲ್ಲಿ ಏನಪ್ಪ ಅಂದರೆ CSK ವರ್ಸಸ್ SRH ನಡೆದಿತ್ತು. ಇದು ಚಪಾಕ್ನ ಗ್ರೌಂಡ್ನಲ್ಲಿ CSK ತಂಡ SRH ತಂಡವನ್ನು 78 ರನ್ನಿಂದ ಸೋಲಿಸಿದೆ. ಬಟ್ ಈ ಬಳಿಕವೂ ಕೂಡ ಅಂಕಪಟ್ಟಿಯಲ್ಲಿ CSK ತಂಡ 5ನೇ ಸ್ಥಾನದಿಂದ ಈಗ ನೇರವಾಗಿ ಏನಪ್ಪ ಅಂದರೆ 3ನೇ ಸ್ಥಾನಕ್ಕೆ ಏರಿದೆ. ಅಂದರೆ CSK 9 ಪಂದ್ಯ ಆಡಿ 5 ಗೆದ್ದು 4 ಸೋತಿದೆ. ಹೀಗಾಗಿ 10 ಅಂಕ ಸಂಪಾದಿಸಿ ಇವರು 3ನೇ ಸ್ಥಾನಕ್ಕೆ ಏರಿದರೆ, SRH ತಂಡ ಕೆಳಗೆ ಬಂದಿದೆ. 3ರಿಂದ 4ನೇ ಸ್ಥಾನಕ್ಕೆ ಜಿಗಿದಿದೆ ಅಂತ ಹೇಳ್ಬೋದು. 9 ಪಂದ್ಯ ಆಡಿ 5 ಗೆದ್ದು 4 ಸೋತು ಅದು ಕೂಡ 10 ಅಂಕ ಸಂಪಾದಿಸಿದೆ. ಹೀಗಾಗಿ CSK ನೆಟ್ ರೇಟ್ ಜಾಸ್ತಿ ಇರೋದ್ರಿಂದ SRHಗಿಂತ ಸ್ವಲ್ಪ ಮೇಲಿದ್ದಾರೆ. ಇದು ಏನಪ್ಪ ಅಂದರೆ ಅಂಕಪಟ್ಟಿಯಲ್ಲಿ ಬದಲಾವಣೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.